ಈ ನಾಗಾ ಸಾಧುಗಳು ಯಾವತ್ತಾದ್ರೂ ಅಥವಾ ಈ ಒಟ್ಟಾರೆ ಅಖಾಡಗಳು ಯುದ್ಧವನ್ನ ನಡೆಸಿ ಹಿಂದೂ ಧರ್ಮವನ್ನ ರಕ್ಷಣೆ ಮಾಡಿರುವಂತ ಉದಾಹರಣೆ ಇದೆಯಾ? ಡೆಫಿನೆಟ್ಲಿ ಇದೆ. 1666ರಲ್ಲಿ ಔರಂಗಜೇಬ ಹರಿದ್ವಾರದಲ್ಲಿ ಈ ತರದ ಕುಂಭಮೇಳ ನಡೆದಾಗ ಆಕ್ರಮಣ ಮಾಡ್ಲಿಕ್ಕೆ ಅಂತ ಬಂದ. ಔರಂಗಜೇಬನ ಆಕ್ರಮಣವನ್ನ ಅಲ್ಲಿನ ಸಾಧುಗಳು ಈ ಆಕ್ರಮಣವನ್ನು ತಡಿಬೇಕು ಅಂತ ನಿಶ್ಚಯ ಮಾಡಿ ಔರಂಗಜೇಬನ ಸೈನ್ಯವನ್ನ ಛಿದ್ರಗೊಳಿಸಿದ್ರು. ಅವ್ರ ಕೈಯಲ್ಲಿದ್ದಂತ ಕೇಸರಿ ಧ್ವಜವನ್ನ ನೋಡಿ ಔರಂಗಜೇಬನ ಸೇನೆಯಲ್ಲಿದ್ದ ಮರಾಠ ಸೈನಿಕರು ಕೂಡ ಆ ಸೇನೆಯನ್ನ ಬಿಟ್ಟು ಈ ಸಾಧುಗಳ ಜೊತೆ ಬಂದು ಅವರು ಔರಂಗಜೇಬನ ಸೈನ್ಯದ ವಿರುದ್ಧ ಹೋರಾಟ ಮಾಡಿದ್ರು ಅಂತ ಇತಿಹಾಸ ಹೇಳುತ್ತೆ. 1748ರಿಂದ 1755 ಅಥವಾ 2 ಬಾರಿ ಅಹಮದ್ ಶಾ ಅಬ್ದಾಲಿಯ ಆಕ್ರಮಣವನ್ನ ತಡೆದು ನಿಲ್ಲಿಸಿದ್ದು ಕೂಡ ಇದೇ ಪಡೆಗಳು, ಅಖಾಡ ಪಡೆಗಳು ಅಂತ ಒಂದು ಇತಿಹಾಸ ಹೇಳುತ್ತೆ. 1751ರಿಂದ 53ರಲ್ಲಿ ಬಹಳ ಇಂಟ್ರೆಸ್ಟಿಂಗ್ ಆಗಿರುವಂತಹ ಸಂಗತಿ, ಒಬ್ಬ ನಾಗಾ ಸಾಧು ರಾಜೇಂದ್ರಗಿರಿ ತನ್ನ ನಾಗಾ ಪಡೆಯನ್ನ ಕಟ್ಟಿಕೊಂಡು ಈ 3 ವರ್ಷಗಳ ಕಾಲ ಝಾನ್ಸಿಯ 32 ಹಳ್ಳಿಗಳಲ್ಲಿ ಮುಘಲ್ ಸೇನೆಯ ಯಾವ ಕುರುಹು ಇಲ್ಲದಂತೆ ಹಿಂದೂ ಧರ್ಮದ ರಕ್ಷಣೆ ಮಾಡಿದ್ರು ಅನ್ನುವಂತ ಇತಿಹಾಸದ ಉಲ್ಲೇಖ ಕೂಡ ಬಹಳ ರೋಚಕವಾಗಿರುವಂತದ್ದು. 1751ರಲ್ಲಿ ಅಫ್ಘಾನಿಸ್ತಾನದಿಂದ ಬಂದ ಅಹಮದ್ ಖಾನ್ ಪ್ರಯಾಗದಿಂದ 4000 ಜನ ಹೆಣ್ಣು ಮಕ್ಕಳನ್ನ ಅಪಹರಿಸಿಕೊಂಡು ಹೊರಟು ನಿಂತಿದ್ದಾಗ ಅಲ್ಲಿ ಕುಂಭಮೇಳಕ್ಕೆ ಸೇರಿದ್ದ 6000 ಜನ ಸಾಧುಗಳು, ನಾಗಾ ಸಾಧುಗಳು ಮತ್ತು ದಶನಾಮಿ ಸಂಪ್ರದಾಯದವರು ಒಟ್ಟಾಗಿ ಧರ್ಮ ರಕ್ಷಣೆಗೋಸ್ಕರ ಮುನ್ನುಗ್ಗಬೇಕು ಅಂತ ಆ ಸೇನೆಯ ಮೇಲೆ ಆಕ್ರಮಣ ಮಾಡಿದ್ರು. ಪರಿಣಾಮ ಅವರು 4000 ಜನರನ್ನು ಬಿಟ್ಟು ಓಡೋದ್ರು ಎನ್ನುವಂತ ಇತಿಹಾಸ ಕೂಡ ಇದೆ.